ಎಸ್ ಪ್ರಶಾಂತ್ ಕರೆಕ್ಟಾ ಅನಲೈಸಸ್ ಮಾರುತೇಶ್ ಕರೆಕ್ಟಾಗಿ ಪಲ್ಸ್ ಹಿಡಿದಿದ್ದಾರಾ? ಹಾಂ, ನಿಶ್ಚಿತವಾಗಿ ನೋಡಿ, ಸತೀಶ್ ಜಾರಕಿಹೊಳಿ ಒಂದು ಪ್ಯಾರಲಲ್ ಲೀಡರ್ ಆಗಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಎಸ್ ಅವರು 2023ರಲ್ಲಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಮತ್ತು KPCC ಅಧ್ಯಕ್ಷರಾಗಿದ್ದಾಗಿನಿಂದಲೇ ಮಾಡ್ತಾ ಇದ್ದಾರೆ. ಮತ್ತು ಜಾರಕಿಹೊಳಿ ಕುಟುಂಬಕ್ಕೂ ಮತ್ತು ಡಿ ಕೆ ಶಿವಕುಮಾರ್ಗೂ ಇರತಕ್ಕಂಥ ವೈಮನಸ್ಸುಗಳು ಕೂಡ ಎಲ್ರಿಗೂ ಗೊತ್ತಿರುವ ಸಂಗತಿ. ಇವತ್ತಿನ ದಿನಮಾನದಲ್ಲಿ ಸಿದ್ದರಾಮಯ್ಯನವ್ರಿಗೊಂದು ಪ್ಯಾರಲಲ್ ಲೀಡರ್ಶಿಪ್ ಅನ್ನುವ ರೀತಿಯಲ್ಲಿ ಹೇಗೆ ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರಾದ ನಂತರ ಒಂದು ಪ್ರಯತ್ನವನ್ನು ಶುರು ಮಾಡಿದರು, ಸತೀಶ್ ಜಾರಕಿಹೊಳಿ ಈ ಒಂದು ಮಂತ್ರಿಮಂಡಲದಲ್ಲಿ ಡಿ ಕೆ ಶಿವಕುಮಾರ್ಗೆ ಮುಂದಿನ ಪ್ಯಾರಲಲ್ ಯಾರಾದರೂ ಇದ್ದರೆ ಅದು ನಾನು, ಸಿದ್ದರಾಮಯ್ಯನವರ ಬೆಂಬಲಿಗರನ್ನು ಕ್ರೋಢೀಕರಣಗೊಳಿಸ್ತಕ್ಕಂಥ ಶಕ್ತಿ ನನಗಿದೆ ಅಂತಕ್ಕಂಥದ್ದನ್ನು ಪದೇ ಪದೇ ತೋರಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನನಗನ್ಸುತ್ತೆ ಅಜಿತ್, ಈ ಪಾಲಿಟಿಕ್ಸ್ ಈಗ ಬೆಳಗಾವಿ ಜಿಲ್ಲಾ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆಯೂ ನಡೀತಾ ಇಲ್ಲ. ಈ ಪಾಲಿಟಿಕ್ಸ್ ಒಂದು ವೇಳೆ 2025ರ ಅಂತ್ಯ ಅಥವಾ 26ರಲ್ಲಿ ಹೈಕಮಾಂಡ್ ಏನಾದರೂ ನಿರ್ಣಯವನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಆಗ್ತಕ್ಕಂಥ ಬದಲಾವಣೆಯ ಸಂದರ್ಭದಲ್ಲಿ ಪೋಸ್ಟ್ ಲೀಡರ್ಶಿಪ್ಗೋಸ್ಕರ ಈ ಒಂದು ಪಾಲಿಟಿಕ್ಸ್ ನಡೀತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಈಗ ನೋಡಿ, ಸಿದ್ದರಾಮಯ್ಯನವರ ಇಂಟ್ರೆಸ್ಟ್ ಇರ್ತಕ್ಕಂಥದ್ದೇನು, ಒಂದು ಹೈಕಮಾಂಡ್ ಒಪ್ಪಂದಕ್ಕೆ ನಾನು ಬದ್ಧ ಇದ್ದೀನಿ ಅಂತಕ್ಕಂಥದ್ದನ್ನು ಹೇಳಬೇಕು, ಆದರೆ ಅದರ ಜೊತೆಗೆ ತನ್ನ ಬೆಂಬಲಿಗರ ಬೆಂಬಲ ಡಿ ಕೆ ಶಿವಕುಮಾರ್ಗಿಲ್ಲ ಅಂತಕ್ಕಂಥದ್ದನ್ನು ಪದೇ ಪದೇ ತೋರಿಸ್ತಾ ಇದ್ದಾಗ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಬೇಕಾದ್ರೂ ಹೈಕಮಾಂಡ್ 6 ತಿಂಗಳು 1 ವರ್ಷ ಟೈಮ್ ತೆಗೆದುಕೊಳ್ಳುತ್ತೆ. ಅಂದರೆ ನೀವು 25ರ ನಿರ್ಣಯ 26ರ ಅಂತ್ಯದವರೆಗೂ ಕೂಡ ಹೋಗ್ಬೋದು. ಎರಡನೇದು, ನಾನೊಬ್ಬ ಜೆಂಟಲ್ಮನ್ ಪೊಲಿಟಿಷಿಯನ್, ಹೈಕಮಾಂಡ್ ಹೇಳಿದ್ದನ್ನು ಕೇಳ್ತೀನಿ, ಆದರೆ ಬೆಂಬಲಿಗರು ತಯಾರಿದ್ದಾರಾ, ಶಾಸಕರ ಬೆಂಬಲ ಡಿ ಕೆ ಶಿವಕುಮಾರ್ ಜೊತೆಗಿದೆಯಾ ಅನ್ನೋದನ್ನು ನೀವು ಪರೀಕ್ಷೆ ಮಾಡಿ ಮುಂದಿನ ನಿರ್ಣಯವನ್ನು ತೆಗೆದುಕೊಳ್ಳಿ ಅನ್ನೋದನ್ನು ಸಿದ್ದರಾಮಯ್ಯನವರು ಪದೇ ಪದೇ ತಮ್ಮ ಬೆಂಬಲಿಗರ ಮೂಲಕ ಹೇಳ್ತಾ ಇದ್ದರೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನನಗೂ ತರಾತುರಿ ಇಲ್ಲ, ಆದರೆ 25ರ ಅಂತ್ಯದಲ್ಲಾದರೂ ಅಥವಾ 26ರ ಮಧ್ಯದಲ್ಲಾದರೂ ನೀವು ನಿರ್ಣಯವನ್ನು ತೆಗೆದುಕೊಳ್ಬೇಕು, ಅಲ್ಲಿವರೆಗೆ ನಾನು KPCC ಅಧ್ಯಕ್ಷ ಸ್ಥಾನದಲ್ಲಿ ಈ KPCC ಅಧ್ಯಕ್ಷ ಸ್ಥಾನ ಈಸ್ ನಾಟ್ ಫಾರ್ ನೀವು ಅಧ್ಯಕ್ಷ ಯಾರೋ ಒಬ್ಬರು ಆಗಿ ಅವ್ರ ಪಾರ್ಟಿಯಲ್ಲಿ ಕೈ ತೆಗೆದುಕೊಳ್ತಾರೆ ಅಂತಲ್ಲ. ಡಿ ಕೆ ಶಿವಕುಮಾರ್ಗೆ ನಾಳೆ ಚೀಫ್ ಮಿನಿಸ್ಟರ್ ಕ್ಲೇಮ್ ಮಾಡುವಾಗ ಆ ಒಂದು ಶಕ್ತಿ KPCC ಅಧ್ಯಕ್ಷ ಸ್ಥಾನದಿಂದ ಏನು ಸಿಗುತ್ತೆ ಅದನ್ನು ತಪ್ಪಿಸುವ ಗುರಿ ಮತ್ತು ಉದ್ದೇಶ ಸಿದ್ದರಾಮಯ್ಯನವರ ಬೆಂಬಲಿಗರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಬೆಳವಣಿಗೆಗಳನ್ನು ನೋಡಿದ್ರೆ ಒಂದು ಇನ್ಫರೆನ್ಸನ್ನು ಹೇಳಿಬಹುದು ಅಜಿತ್, ಯಾವುದೂ ಕೂಡ ಕರ್ನಾಟಕದ ರಾಜಕಾರಣದಲ್ಲಿ ಇನ್ನು ಸುಸೂತ್ರವಾಗಿ ನಡೆಯಲ್ಲ, ಅಂದರೆ ಭಾಳ ಈಸಿಲಿ ಏನೋ ನಡೆದು ಬಿಡುತ್ತೆ ಅಂತಕ್ಕಂಥದ್ದು ಇಲ್ಲ. ಈ ಬೆಳವಣಿಗೆಗಳು, ಈ ಡಿನ್ನರ್ ಮೀಟಿಂಗ್ಗಳು, ಈ ಲಂಚ್ ಆನ್ ಮೀಟಿಂಗ್ಗಳು ಮತ್ತು ಸತೀಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಹಠವಾದಿಗಳು. ಹೌದು ಹೌದು. ಹಾಗೆ ಇದರಲ್ಲಿ ಈಗ ಸಿದ್ದರಾಮಯ್ಯನವರು ಹೀ ಈಸ್ ಅಟ್ ಪೀಕ್ ಆಫ್ ಹಿಸ್ ಪೊಲಿಟಿಕಲ್ ಕರಿಯರ್. ಅವ್ರು ಎಷ್ಟು ದಿನ ಮುಂದೆ ತಳ್ಳಲಿಕ್ಕೆ ಸಾಧ್ಯನೋ ಅಷ್ಟು ದಿನ ಮುಂದೆ ತಳ್ತಾ ಹೋಗ್ತಾರೆ. ಮುಂದಿನ ರಾಜಕಾರಣ ಮಾಡಬೇಕಾಗಿರೋದು ಡಿ ಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ, MB ಪಾಟೀಲ್, HC ಮಹದೇವಪ್ಪ ಮತ್ತು G ಪರಮೇಶ್ವರ್, ಇವರ ಸ್ಟೇಕ್ ಹೋಲ್ಡರ್ಶಿಪ್ ಜಾಸ್ತಿ ಇದೆ. ಹಾಗಾಗಿ ಈ ಒಂದು ಚರ್ನಿಂಗ್ ಔಟ್, ಡಿನ್ನರ್ ಮೀಟಿಂಗ್ಗಳು, ಲಂಚ್ ಆನ್ ಮೀಟಿಂಗ್ಗಳು, ಇನ್ನಷ್ಟು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ತಮ್ಮ ಗುಂಪನ್ನು ಇನ್ನಷ್ಟು ವರ್ಧನೆ ಮಾಡ್ತಕ್ಕಂಥ, ಆ ಕಡೆ ಈ ಕಂಪೌಂಡ್ ಮೇಲೆ ಕುಳಿತಿರ್ತಕ್ಕಂಥ ಶಾಸಕರನ್ನು ಈ ಕಡೆ ಸೆಳೆಯೋದು, ಆ ಕಡೆ ಸೆಳೆಯೋದು, ಈ ಚಟುವಟಿಕೆಗಳು 2025ರ ಆರಂಭದಲ್ಲೇ ಶುರು ಆಗಿವೆ ಅನ್ನೋದರ ದ್ಯೋತಕವಾಗಿ ಈ 2 ಸಭೆಗಳನ್ನು ನೋಡಬೇಕಾಗತ್ತೆ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಓವರ್ ಕಪ್ ಆಫ್ ಕಾಫಿ ಅಂತ ಅಜಿತ್. ಹೌದೌದು. ಆ್ಯಂಡ್ ಲಾಟ್ ಮೆನಿ ಥಿಂಗ್ಸ್ ಕ್ಯಾನ್ ಹ್ಯಾಪನ್ ಓವರ್ ಕಪ್ ಡಿನ್ನರ್, ಓವರ್ ಲಂಚ್ ಆರ್ ಡಿನ್ನರ್. ಎಸ್. ಹಾಗಾಗಿ ಈ ಏನಿಲ್ಲ, ಸುಮ್ಮನೆ ಊಟ ಮಾಡ್ಕೊಂಡು ಹೋಗಿ ಸುಮ್ಮನೆ ಈ ರಾಜಕಾರಣಿಗಳು ಸುಮ್ಮನೆ ಊಟ ಮಾಡೋರಲ್ಲ. ಅಲ್ಲಿ ಏನಾದರೂ ಒಂದು ಚರ್ಚೆ ನಡೆಯುತ್ತೆ, ಮುಂದಿಂದೇನೋ ನಡೆಯುತ್ತೆ. ನ್ಯಾಚುರಲಿ ಈಗ KPCC ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಬಣದ ಒತ್ತಾಯ ಆದರೆ, ಸತೀಶ್ ಜಾರಕಿಹೊಳಿ ಮತ್ತು ಇತರರು ಅವರನ್ನು ಇಳಿಸ್ಲಿಕ್ಕೆ ಸಾಧ್ಯನಾ? ಆ್ಯಂಡ್ ದಿಸ್ ಈಸ್ ಪರ್ಸೆಪ್ಷನ್ ಫೈಟ್ ಆಲ್ಸೋ, ಪೋಸ್ಚರಿಂಗ್ ಫೈಟ್ ಆಲ್ಸೋ. ಇದರಲ್ಲಿ ತಕ್ಷಣಕ್ಕೀಗ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನು ಇವರನ್ನು ಮಾಡದೆ ಹೋದರೆ ಆ ಪೋಸ್ಚರಿಂಗನ್ನು ಸತೀಶ್ ಜಾರಕಿಹೊಳಿ ಮಾಡ್ತಾ ಇರೋದೇ ಡಿ ಕೆ ಶಿವಕುಮಾರರನ್ನು ಸ್ವಲ್ಪ ವೀಕ್ ಮಾಡೋದಕ್ಕೆ. ಡಿ ಕೆ ಶಿವಕುಮಾರ್ ಕೂಡ ಅವರು ಅಷ್ಟೇ ಹಠವಾದಿ. ನೋಡ ಇದು ಎಲ್ಲಿಗೆ ತಲುಪುತ್ತೆ ಅಂತಕ್ಕಂಥದ್ದು. ಬಟ್ ವೆರಿ ಇಂಟ್ರೆಸ್ಟಿಂಗ್. ಡಿ ಕೆ ಶಿವಕುಮಾರ್ ಅವರು ಫಾರಿನ್ನಲ್ಲಿರುವಾಗಲೇ ಈ ಮೀಟಿಂಗ್ ಆಗಿದ್ದಕ್ಕೆ ಅಂದರೆ ಸಪ್ರೇಟ್ ಇನ್ಫ್ಲುಯೆನ್ಸ್ ಮಾಡಬೇಕಾ? ನೋಡಿ, ಡಿ ಕೆ ಶಿವಕುಮಾರ್ ಫಾರಿನ್ನಲ್ಲಿರುವಾಗ ಈ ಸಭೆ ನಡೆದಿರೋದನ್ನು ನೋಡಿದಾಗ ಈಗ ಅವ್ರು ಹೇಳ್ಬೋದು, ಇಲ್ಲ ಡಿ ಕೆ ಶಿವಕುಮಾರ್ ಫಾರಿನ್ನಲ್ಲಿದ್ದರು ಸಭೆಗೆ ಬರಲಿಲ್ಲ, ಇಲ್ಲ ಅಂದರೆ ಅವ್ರು ಬರ್ತಿದ್ರು ಅಂತ.
ಅವರು ಫಾರಿನ್ನಲ್ಲಿದ್ದಾಗ 2016ರಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆಯನ್ನು ಕಣ್ಣಾರೆ ಕಂಡವರಿಗೆ 2016ರಲ್ಲಿ ಅವರು ಅಮೆರಿಕಕ್ಕೇನು ಹೋದರು ಒಂದು ತಿಂಗಳು, ಅದಕ್ಕಿಂತ ಮುಂಚೆ ಅವರು ಸೋನಿಯಾ ಗಾಂಧಿ ಅಧ್ಯಕ್ಷರಾಗಿ ಅಂತ ಕೇಳ್ಕೊಂಡಿದ್ರು. ಒಂದು ತಿಂಗಳು ಫಾರಿನ್ ಟೂರ್ ಹೋಗ್ತಾ ಇದ್ದೀನಿ ಹೆಂಡತಿ ಜೊತೆ, ಬಂದಮೇಲೆ ಆಗ್ತೀನಿ ಅಂತ ಹೇಳಿದವ್ರನ್ನ ಇಲ್ಲಿ ಸಿದ್ದರಾಮಯ್ಯ ಆ ಹಿಂದಿಯಲ್ಲಿ ಒಂದು ಶಬ್ದ ಇದೆ ನೋಡಿ, ಶತ್ರಂಜ್ ಕಿ ಬಿಸಾತ್ ಅಂತ, ಇಡೀ ಚೆಸ್ ಆಟದ ವೈಖರಿಯನ್ನೇ ಚೇಂಜ್ ಮಾಡಿಬಿಟ್ಟಿದ್ರು ಸಿದ್ದರಾಮಯ್ಯನವರು. ಮಿನಿಸ್ಟರ್ಗಳನ್ನು ಕರ್ಕೊಂಡೋಗಿ ಅಲ್ಲಿ ಭೇಟಿ ಮಾಡಿಸಿ 17 ಮಂತ್ರಿಗಳಲ್ಲಿ ಹೋಗಿದ್ರು. ಆಮೇಲೆ ಒಪಿನಿಯನ್ ಕೇಳೋಕ್ಕೆ ಹೈಕಮಾಂಡ್ ಕರೆಸಿತ್ತು. ಅದರಲ್ಲಿ ರೋಷನ್ ಬೇಗ್ ಬಿಟ್ಟರೆ ಉಳಿದವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ನ ಮಾಡಬೇಡಿ ಅಂತ ಹೇಳಿದರು. ಇವತ್ತು ಆ ಪರಿಸ್ಥಿತಿಯಲ್ಲಿಲ್ಲ. ಇವತ್ತು ಈಗ ಅನೇಕ ಮೂಲ ಕಾಂಗ್ರೆಸ್ಸಿಗರು ಡಿ ಕೆ ಶಿವಕುಮಾರ್ ಆದರೆ ತಪ್ಪೇನು ಅಂತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಡಿ ಕೆ ಶಿವಕುಮಾರ್ ಬಲ ವೃದ್ಧಿಯಾಗಿದೆ. ಡಿ ಕೆ ಶಿವಕುಮಾರರ ಪೊಲಿಟಿಕಲ್ ಮ್ಯಾನರಿಸಮ್ಸ್ಗಳು ಚೇಂಜ್ ಆಗಿವೆ, ಹೆಚ್ಚು ಮ್ಯಾಚ್ಯೂರ್ಡ್ ಆಗಿ ಕಾಣ್ತಾರೆ. ಆದರೆ ಸಿದ್ದರಾಮಯ್ಯನವರ ಬೆಂಬಲಿಗರನ್ನು ಜೊತೆಗೆ ತೆಗೆದುಕೊಳ್ಳದ ಹೊರತು, ಸತೀಶ್ ಜಾರಕಿಹೊಳಿ ಈ ಉಳಿದವರನ್ನು ಜೊತೆಗೆ ತೆಗೆದುಕೊಳ್ಳದ ಹೊರತು ಡಿ ಕೆ ಶಿವಕುಮಾರ್ ಕನಸು ನನಸಾಗತ್ತಾ ಅನ್ನೋದೇ ದೊಡ್ಡ ಪ್ರಶ್ನೆ. ಒಂದು ಕ್ವಿಕ್ಲಿ, ಈ ಚಲುವರಾಯಸ್ವಾಮಿ ಅವರ ಮನೆಯಲ್ಲಿ ನಡೆದ ಮೀಟಿಂಗು ಇದನ್ನು ಡಿ ಕೆ ಶಿವಕುಮಾರ್ ಬಣದ ಮೀಟಿಂಗ್ ಅಂತ ಶರ ಬರಿಬಹುದಾ? ಅದು ನನಗೆ ಅಂದರೆ ಈಗ ನೋಡಿ, ಚಲುವರಾಯಸ್ವಾಮಿ ಅವರು ಪೂರ್ತಿಯಾಗಿ ಇವತ್ತು ಡಿ ಕೆ ಶಿವಕುಮಾರ್ ಜೊತೆಗಿದ್ದಾರೆ ಅಂತಕ್ಕಂಥದ್ದು ಹೇಳೋಕ್ಕಾಗಲ್ಲ. ಅವರು ಸಿದ್ದರಾಮಯ್ಯನವರ ಬೆಂಬಲದ ಕಾರಣದಿಂದಲೇ ಕಾಂಗ್ರೆಸ್ಗೆ ಬಂದವರು. ಆದರೆ ನನಗನ್ಸುತ್ತೆ ಒಕ್ಕಲಿಗ ಶಾಸಕರು ಸಭೆ ಸೇರಿರ್ತಕ್ಕಂಥದ್ದು ಅದು ಕೂಡ ಒಂದು ಸಿಗ್ನಿಫೈ ಮಾಡುತ್ತೆ. ಯಾಕಂದರೆ ಈ ಮೀಡಿಯಾಗಳಲ್ಲಿ ನೋಡಿ, ಈಗ ಒಳಗಡೆ ಏನು ಚರ್ಚೆ ನಡೆದಿದೆ ಅಂತಕ್ಕಂಥದ್ದು ಅವ್ರಿಗೆ ಅಷ್ಟೇ ಗೊತ್ತು. ಭಾಳ ಏನೋ ಗಂಭೀರತೆಯಿಂದ ಚರ್ಚೆ ನಡೆದಿರುತ್ತೆ ಅಂತ ನಾನು ಅಂದ್ಕೊಳ್ಳಲ್ಲ. ಯಾಕಂದರೆ ಆ ಸ್ಥಿತಿಗೆ ಇನ್ನೂ ಮ್ಯಾಟರ್ ಬಂದಿಲ್ಲ. ಕರೆಕ್ಟ್. ಹೈಕಮಾಂಡ್ ನೀವು ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡುತ್ತೆ ಅಂದಾಗ ಅಲ್ಲಿಗೆ ಬರುತ್ತದು. ಈಗಿದು ನನಗನ್ಸುತ್ತೆ ಮೀಡಿಯಾದ ಕಾರಣದಿಂದ ಪರ್ಸೆಪ್ಷನ್ ಬ್ಯಾಟಲ್. ಹಾಗಾಗಿ ಸಿದ್ದರಾಮಯ್ಯನವರು ಒಂದು ಮೀಟಿಂಗ್ ಮಾಡಿದ್ರ, ನಾವು ಒಂದು ಮೀಟಿಂಗ್ ಮಾಡಿದ್ವಿ ಅಂತ ತೋರಿಸಿದ್ರೆ ಅಷ್ಟರ ಮಟ್ಟಿಗೆ ನಿಮ್ಗೆ ನಾಳೆ ನಿಮಗೆ ಶಾಸಕರ ಬೆಂಬಲ ಬೇಕಾದಾಗ ನೀವು ಒಂದು ಶೋ ಆಫ್ ಸ್ಟ್ರೆಂತ್ ಮಾಡಬೇಕಾಗತ್ತೆ. ಕರೆಕ್ಟ್. ಆ ಶೋ ಆಫ್ ಸ್ಟ್ರೆಂತ್ ನಡೆದಿದೆ ಅಂತ ಈಗ ಅನಿಸುತ್ತೆ. ಅಜಿತ್, ಇದು ಈ ಕಾಂಗ್ರೆಸ್ನಲ್ಲಿ ಇಂಥ ರಾಜಕಾರಣ 89ರಿಂದ 94ರವರೆಗೆ ನಡೆದಿತ್ತು. ಅದಾದ್ಮೇಲೆ ಕಾಂಗ್ರೆಸ್ನಲ್ಲಿ ಈ ರೀತಿ ರಾಜಕಾರಣ ಕರ್ನಾಟಕದಲ್ಲಿ ನಡೆದಿಲ್ಲ. 99 to 2004 ಎಸ್ ಎಂ ಕೃಷ್ಣ ಇಸ್ ಅ ವೆರಿ ಸ್ಟೇಬಲ್ ಗೌರ್ಮೆಂಟ್. 2013 to 18 ಧರ್ಮಸಿಂಗ್ ಅವರ ಪೀರಿಯಡ್ ಬಿಟ್ಬಿಡಿ, ಅದು ಸಮ್ಮಿಶ್ರ ಸರ್ಕಾರ ಆಯಿತು. 2013 to 18 ಸಿದ್ದರಾಮಯ್ಯ ವಾಸ್ ವೆರಿ ಕಂಫರ್ಟೇಬಲ್. ಈ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳೇ ಇರಲಿಲ್ಲ. ಹೌದು. ಆದರೆ 89ರಿಂದ 94ರವರೆಗೆ ನಾನೇನು ಪತ್ರಕರ್ತ ಆಗಿದ್ದಿಲ್ಲ, ನೀವು ಆಗಿದ್ದಿಲ್ಲ, ಆದರೆ ಕೇಳಿರುವ ಪ್ರಕಾರ ಆಗ ವೀರೇಂದ್ರ ಪಾಟೀಲ್ ಅವರ ವಿರುದ್ಧ ಬಂಗಾರಪ್ಪ, ನಂತರ ಬಂಗಾರಪ್ಪನವರ ವಿರುದ್ಧ ಕೆಲವರು, ನಂತರ ವೀರಪ್ಪ ಮೊಯ್ಲಿ ವಿರುದ್ಧ ಎಸ್ ಎಂ ಕೃಷ್ಣ, ರಾಜಶೇಖರ್ ಮೂರ್ತಿ, ಇವು ಡಿನ್ನರು, ಲಂಚು, ಬ್ರೇಕ್ಫಾಸ್ಟು, ಚಹಾ, ಕಾಫಿ ಎಲ್ಲ ನಡೆದಿತ್ತಾಗ. ಹೌದು. ಈಗ ಮರಳಿ ಅದು ಶುರುವಾಗಿರ್ತಕ್ಕಂಥದ್ದು ಪೋಸ್ಟ್ ಸಿದ್ದರಾಮಯ್ಯ ಲೀಡರ್ಶಿಪ್ಗೋಸ್ಕರ. ಅದರಲ್ಲಿ ಸಿದ್ದರಾಮಯ್ಯನವರ ಸ್ಟೇಕ್ಸ್ ಏನು, ಅವರ ಅಭಿಪ್ರಾಯ ಏನು, ಅವರ ಬೆಂಬಲಿಗರ ಅಭಿಪ್ರಾಯ ಏನು, ಡಿ ಕೆ ಶಿವಕುಮಾರ್ ಏನು ಪಾಲಿಟಿಕ್ಸ್ ಮಾಡ್ತಾರೆ. ಕ್ವೈಟ್ ಇಂಟ್ರೆಸ್ಟಿಂಗ್ ಅಜಿತ್. 2025 ವಿಲ್ ಬಿ ಕ್ವೈಟ್ ಇಂಟ್ರೆಸ್ಟಿಂಗ್ ಇನ್ ಕರ್ನಾಟಕ ಪಾಲಿಟಿಕ್ಸ್. ಇನ್ನು ಇಂಟ್ರೆಸ್ಟಿಂಗ್ ಸುದ್ದಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.